ರತ್ನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ನವರತ್ನಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ನವರತ್ನಗಳು ನಮ್ಮ ದೇಹದ ಮೇಲೆ ಯಾವ ರೀತಿಯಾದಂತಹ ಪ್ರಭಾವ ಬೀಳುತ್ತೆ ಮತ್ತು ಗ್ರಹಗಳು ಈ ರತ್ನಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ, ಎಲ್ಲ ವಿಷಯಗಳ ಬಗ್ಗೆ ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಓಕೆ, ನವರತ್ನಗಳು ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ರಾಮಸ್ವಾಮಿ ಅವರೇ. ಆದರೆ ನವರತ್ನಗಳನ್ನು ಧರಿಸಬೇಕಾದ್ರೆ ಜ್ಯೋತಿಷಿಗಳ ಸಲಹೆ ಅತ್ಯಗತ್ಯ ಅಂತ ಹೇಳ್ತಾರೆ. ಯಾಕಂದರೆ ತಮಗೆ ಗೊತ್ತಿಲ್ಲದೇನು ತುಂಬ ಸುಂದರವಾಗಿದೆ ಈ ರತ್ನ ಅಂತ ಅದನ್ನು ಧರಿಸಿ ಅದರಿಂದ ಸಾಕಷ್ಟು ಪರಿಣಾಮಗಳಾಗಿದೆ ಅಂತ ಬಹಳಷ್ಟು ಜನ ಹೇಳ್ತಾರೆ. ಆದರೆ ನಿಜಕ್ಕೂ ಕೂಡ ಒಬ್ಬರು ಒಂದು ಉಂಗುರವನ್ನು ಧಾರಣೆ ಮಾಡಬೇಕು, ರತ್ನ ಖಚಿತ ಉಂಗುರವನ್ನು, ಅಂದರೆ ಯಾರನ್ನ ಸಂಪರ್ಕಿಸಬೇಕು? ಜ್ಯೋತಿಷಿಗಳನ್ನು ಅಥವಾ ಈ ರತ್ನಗಳ ಬಗ್ಗೆ ಎಕ್ಸ್ಪರ್ಟ್ಸ್ ಇರ್ತಾರಲ್ಲ ಅವ್ರನ್ನ ಸಂಪರ್ಕಿಸಬೇಕಾ? ಯಾರ್ಯಾರನ್ನ ಸಂಪರ್ಕಿಸಬೇಕು ಅಂತ? ಖಂಡಿತವಾಗ್ಲು ಇದು ಒಂದು ರತ್ನಗಳ ಬಗ್ಗೆ ಎಕ್ಸ್ಪರ್ಟ್ ಅಂತಾಗ ಅವರು ರತ್ನಗಳ ಬಗ್ಗೆ ತಿಳುವಳಿಕೆ ಇರುತ್ತೆ ಅಂತ ಅವರು ಕರೆಕ್ಟಾಗಿ ಕೊಡ್ತಾರೆ. ಇನ್ನೊಂದು ಏನು ವಿಚಾರ ಅಂತಂದ್ರೆ, ಈ ಒಂದು ರತ್ನಗಳನ್ನ ಮೊದಲು ನಾವು ಪರಿಶೀಲನೆ ಮಾಡಬೇಕು. ಅದು ರತ್ನ ಕರೆಕ್ಟ್ ಆಗಿದೆಯಾ, ಆ ರತ್ನ ಇವ್ರಿಗೆ ಆಗ್ ಬರುತ್ತಾ, ಜಾತಕದ ವಿಧಾನ ಆಗ್ ಬರುತ್ತಾ ಅಥವಾ ವೈಜ್ಞಾನಿಕ ವಿಧವಾಗಿ ಆಗ್ ಬರುತ್ತಾ ಅಂತ ನೋಡಿ. ಈಗ ಏನಾಗುತ್ತೆ, ಅದೃಷ್ಟಕ್ಕೂ ಒಂದು ರತ್ನವನ್ನು ಧಾರಣೆ ಮಾಡಬಹುದು, ಮತ್ತೆ ಜೀವನದಲ್ಲಿ ಯಾವುದು ನಮಗೆ ಕಮ್ಮಿ ಇರುತ್ತೆ, ಇಂಥ ಒಂದು ದಾರಿ ಗುರಿ ಹೋಗಬೇಕು, ನಾನು ಕಲೆಯಲ್ಲಿ ಮೇಲೆಗೆ ಬರಬೇಕು ಅಥವಾ ರಾಜಕೀಯದಲ್ಲಿ ಹೋಗಬೇಕು, ಆ ರಣದಂಗದಲ್ಲಿ ನಾನು ಹೋಗಬೇಕು ಅಂದ್ರೆ ನಾನು ಯಾವ ರತ್ನ ಧಾರಣೆ ಮಾಡಬೇಕು, ಅಥವಾ ಡಿಸೀಸ್ ನನಗೆ ಇಂಥ ರೋಗ ಇದೆ, ಆ ರೋಗವನ್ನ ವಾಸಿ ಆಗಲಿಕ್ಕೆ ನಾವು ಯಾವ ರತ್ನ ಧಾರಣೆ ಮಾಡಬೇಕು, ಈ ರೀತಿ ಹಲವಾರು ವಿಧಾನಗಳಲ್ಲಿ ಇರುತ್ತೆ. ಅಂದ್ರೆ ಜಯಪ್ರಸಾದ್ ಅವರೇ, ಪ್ರತಿಯೊಬ್ಬರು ಕೂಡ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳು ಇರುತ್ತೆ. ಕೆಲವರಿಗೆ ಆರೋಗ್ಯದ ಸಮಸ್ಯೆ ಇರಬಹುದು, ಕೆಲವರಿಗೆ ವ್ಯಾಪಾರ ವ್ಯವಹಾರ ಈ ರೀತಿ ವಿಧ ವಿಧವಾದಂತಹ ಸಮಸ್ಯೆಗಳಿರುತ್ತೆ. ಎಲ್ಲ ಸಮಸ್ಯೆಗಳಿಗೂ ಒಂದೇ ರತ್ನ ಆಗುತ್ತಾ? ಅವರ ಒಂದು ಜನ್ಮಕುಂಡಲಿ ಅಥವಾ ಏನನ್ನ ನೋಡಿ ಈ ಒಂದು ರತ್ನ ಧಾರಣೆ ಮಾಡಬೇಕು ಅಂತ ಹೇಳ್ತೀರಾ? ಆ ಒಂದು ಸಮಸ್ಯೆಗೆ ಆ ಒಂದು ರತ್ನವನ್ನು ಧಾರಣೆ ಮಾಡಬೇಕು. ಈಗ ಚಂದ್ರ, ಸೂರ್ಯ ಆಗಿದ ನಂತರ ಚಂದ್ರಗ್ರಹ, ಈ ಚಂದ್ರಗ್ರಹ ಶೀತಲ ತತ್ವವಾಗಿರುತ್ತೆ ಮತ್ತು ಶ್ವೇತವರ್ಣವಾಗಿರುತ್ತದೆ. ಮನಸ್ಸು ಕಾರಕ, ಟೆನ್ಷನ್ ಈ ಥರ ಇರೋದಕ್ಕೆ ಸೀ ಪರ್ಲ್, ಸಮುದ್ರದ ಮುತ್ತು ಎಂದು ಹೇಳ್ತೀವಿ. ಅದನ್ನು ಧಾರಣೆಯನ್ನು ಮಾಡಿದ್ರೆ ಮನಸ್ಸು ಮತ್ತು ಮೇಧಸ್ಸು ಶಾಂತವಾಗಿ ಇರುತ್ತದೆ ಮತ್ತು ಸ್ವಲ್ಪ ಮೈಂಡ್ ಕೂಲ್ ಆಗಿರುತ್ತದೆ. ಅದಕ್ಕೆ ಸೀ ಪರ್ಲ್, ಸಮುದ್ರದ ಮುತ್ತನ್ನು ಧಾರಣೆ ಮಾಡಬೇಕು. ಓಕೆ, ಒಂದೊಂದು ಸಮಸ್ಯೆಗೂ ಒಂದೊಂದು ರತ್ನವನ್ನು ಹೆಸರಿಸಲಾಗುತ್ತೆ. ಆದರೂ ಕೂಡ ರಾಮಸ್ವಾಮಿ ಅವರೇ, ಏನನ್ನ ಆಧರಿಸಿ ಅಂದರೆ ಜನ್ಮ ಕುಂಡಲಿ ಅಂತ ಕೆಲವರು ಹೇಳ್ತಾರೆ, ಕೆಲವರು ನಮ್ಮ ಒಂದು ಈಗಿನ ದಶ ಏನಿದೆ ಅದನ್ನ ನೋಡಿ ಅಥವಾ ಹಸ್ತ ಸಾಮುದ್ರಿಕೆಯನ್ನ ನೋಡಿ, ಈ ತರ ಬಹಳಷ್ಟು ಇರುತ್ತೆ. ಕೆಲವೊಬ್ಬರಿಗೆ ತಾವು ಹುಟ್ಟಿದ ದಿನಾಂಕನೇ ಗೊತ್ತಿರೋದಿಲ್ಲ, ಹೆಸರಿನ ಮೂಲಕ ಬಹಳಷ್ಟು ಕನ್ಫ್ಯೂಷನ್ಸ್ ಇದೆ. ನಿಜವಾಗ್ಲೂ ಕೂಡ ನಮ್ಗೆ ಹುಟ್ಟಿದ ದಿನಾಂಕ ಗೊತ್ತಿಲ್ಲ ಅಂದ್ರೆ ನಮ್ಮ ಹೆಸರಿನ ಒಂದು ಆಧಾರದ ಮೇಲೆ ನಾವೇನಾದ್ರೂ ರತ್ನಗಳನ್ನ ತೊಡಗಿಸಿಕೊಂಡ್ರೆ ಅನಾನುಕೂಲ ಆಗುತ್ತಾ ಅನ್ನುವಂತಹ ಭಯ ಇರುತ್ತೆ. ಸೊ ಏನನ್ನ ಆಧರಿಸಿ ನೀವು ಸಜೆಸ್ಟ್ ಮಾಡ್ತೀರಾ ಈ ರತ್ನವನ್ನ ನೀವು ಧರಿಸಬೇಕು? ಖಂಡಿತವಾಗ್ಲು ಈಗ ನಮ್ಮ ಜಾತಕವನ್ನ ನಾವು ನೋಡಿದಾಗ ಯಾವ ಲಗ್ನದಲ್ಲಿ ಹುಟ್ಟಿರ್ತೀವಿ ಅನ್ನೋದು ಲಗ್ನವನ್ನು ನೋಡಿ ಇಂಥ ಲಗ್ನದ ರತ್ನ ಅಂತ ನಾವು ಕೊಡ್ತೀವಿ, ಒಂದನೇ ವಿಧಾನ. ಎರಡನೇ ವಿಚಾರವಾಗಿ ಇಲ್ಲಿ ಏನಾಗುತ್ತೆ, ಈಗ ನಾವು ಉದಾಹರಣೆಗೆ ಹೇಳ್ತೀನಿ, ಸಿಂಹ ಲಗ್ನದಲ್ಲಿ ಹುಟ್ಟಿರ್ತಾನೆ, ಮಕರ ರಾಶಿ ಆಗಿರುತ್ತೆ, ಉತ್ತರ ನಕ್ಷತ್ರ. ಅಲ್ಲಿಗೆ ಲಗ್ನ ಮತ್ತೆ ಶನಿಗೂ, ಸೂರ್ಯನಿಗೂ ಶನಿಗೂ ತುಂಬಾ ಶತ್ರುತ್ವ ನೋಡಿ. ನಾವು ಇತ್ತೀಚಿನ ದಿನಗಳು ಏನಾಗುತ್ತೆ, ಮರಣಯೋಗ ಎಲ್ಲಿ ಉಂಟಾಗುತ್ತೆ ಅಂತಂದಾಗ, ಈ ಶನಿ ದಶೆಯಲ್ಲಿ ಸೂರ್ಯ ಭುಕ್ತಿ ಬಂದಾಗ, ಸೂರ್ಯ ದಶೆಯಲ್ಲಿ ಶನಿ ಭುಕ್ತಿ ಬಂದಾಗ ಆತನಿಗೆ ಅನಾರೋಗ್ಯ ಆದ್ರೂ ಬರುತ್ತೆ, ಅಥವಾ ಅವನು ಮರಣಯೋಗ ಆದ್ರೂ ಕೇತು ಏನಾದ್ರೂ ವೀಕ್ಷಣೆ ಮಾಡ್ತಾರೆ ಸಾಯ್ತಾನೆ ಅಂತ. ಅಂತಂದ್ರೆ ಅಷ್ಟೊಂದು ಕಡಾಖಂಡಿತವಾಗಿ ನಿರ್ಧಾರ ಮಾಡಬಹುದು. ಹಾಗಾದ್ರೆ ನಿಮ್ಮ ಪ್ರಕಾರ ಶತ್ರು ಗ್ರಹಗಳು ಇವೆ, ಮಿತ್ರ ಗ್ರಹಗಳು ಇವೆ, ಅಂದ್ರೆ ಹಾಗಾದ್ರೆ ರತ್ನಗಳಲ್ಲೂ ಕೂಡ ಶತ್ರುತ್ವನು ಇರುತ್ತೆ, ಮಿತ್ರತ್ವನೇ ಇರುತ್ತೆ. ಅದನ್ನ ನಾವು ನೋಡಿ ಅಬ್ಸರ್ವ್ ಮಾಡಿ, ಈ ರತ್ನವನ್ನ ಈ ಲಗ್ನದಲ್ಲಿ ಹುಟ್ಟಿರೋದ್ರಿಂದ ಮತ್ತೆ ಲಗ್ನದ ಅಧಿಪತಿ ಯಾರು ಅದನ್ನ ಧಾರಣೆ ಮಾಡಬಹುದು ಒಂದು, ಮತ್ತೆ ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ ಆ ನಕ್ಷತ್ರ ಅಧಿದೇವತೆ ಯಾರು ಅದನ್ನ ಹಾಕೋಬಹುದು, ಮತ್ತೆ ಅಧಿನಕ್ಷತ್ರ ಮತ್ತೆ ಆ ನಕ್ಷತ್ರವನ್ನು ಯಾವ ದಶೆ ನಡೀತಾ ಇದೆ ಆ ದಶೆ ರತ್ನವನ್ನು ಹಾಕಬಹುದು. ನೀವು ಕೇಳಿದ ಹಾಗೆ ಯಾವ ರತ್ನ ನಮ್ಗೆ ಹೆಸರೇ ಗೊತ್ತಿಲ್ಲ ಅನ್ನೋರು ಏನಾಗುತ್ತೆ ಅಂತಂದಾಗ ಆ ಹೆಸರ ಮೇಲೆ ನಾವು ಪರಿವರ್ತನೆ ಮಾಡ್ಕೊಂಡು ಆ ಒಂದು ರತ್ನವನ್ನು ಕೊಡಬೇಕು. ಕೊಟ್ಟು ಆತನಿಗೆ ಹಾಕೋಬಾರ್ದು ಅಂತ ಏನಿಲ್ಲ, ತಲೆ ಕೆಳಗಡೆ ಇಟ್ಕೊಂಡು ಮಲ್ಕೊಂಡಾಗ ಆತನಿಗೆ ಕೆಟ್ಟ ಕನಸು ಬರುತ್ತಾ ಒಳ್ಳೆ ಕನಸು ಬರುತ್ತಾ ಅಂತ ಅದು ಅದ್ರ ಮೇಲೆ ಸಾಕಷ್ಟು ಪ್ರಯೋಗಗಳನ್ನು ಕೂಡ ಮಾಡಬಹುದು. ಏಕೆ ಅಂತಂದ್ರೆ ಈಗ ನಾವು ನೋಡಿ, ಹಳೆ ಕಾಲದಲ್ಲಿ ಈ ಡೈಮಂಡ್ ಮೂಗ್ನೆತ್ತು ಅಂತ ಹೇಳ್ತೀವಿ, ನಮ್ಮ ತಾಯಂದ್ರಿಗೆ ಯಾರಾದ್ರೂ ಕೊಟ್ಟಾಗ ಅವರು ಒಂದು ಹಕ್ಕಿನ ಅಳತೆ ಮಾಡ್ತಕ್ಕಂಥ ಸೇರು ಅಂತ ಹೇಳ್ಬೋದು, ಅದ್ರಲ್ಲಿ ಹಾಕಿ ಅಕ್ಕಿಯನ್ನು ಇಟ್ಟಿದಾಗ ಬೆಳಗ್ಗೆ ಅಷ್ಟೊಂದು ಮೇಲೆಗೆ ಬರ್ತಾ ಇತ್ತು ಒಂದು ವಜ್ರ. ಇದು ಸತ್ಯ, ಇದು ನಾವು ಪರೀಕ್ಷೆ ಮಾಡಿದ್ವಿ, ಸಂಶೋಧನೆಯಲ್ಲಿ ಬಂದಿದೆ ಇದು. ಅದೇ ರೀತಿ ನಾವೊಂದು ರತ್ನವನ್ನ ತಲೆ ಕೆಳಗಡೆ ಇಟ್ಟು ಮಲಗೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ಒಂದು ಸಹಸ್ರಾರ ಚಕ್ರಕ್ಕೆ ಆ ಕಾಂತಿ ಹೋಗುತ್ತೆ. ಹೋದಾಗ ಅಲ್ಲಿ ಕೆಟ್ಟ ಗುಣಗಳು ಏನಾದ್ರೂ ಬಂದಾಗ ಅದು ಖಂಡಿತವಾಗಿ ನಮಗೆ ಕೆಟ್ಟ ಪರಿಣಾಮಗಳು ಬರುತ್ತೆ. ಅದರಿಂದ ಒಳ್ಳೆ ಪರಿಣಾಮ, ಒಳ್ಳೆ ಕನಸು ಬಂದಿದೆ ಅಂತಂದ್ರೆ ಅದು ನಮ್ಗೆ ಒಳ್ಳೇದಾಗುತ್ತೆ ಅಂತ. ಸೊ ಹಾಗಾದ್ರೆ ನಿಮ್ಮ ಪ್ರಕಾರ ನಾವು ಪ್ರಯೋಗಕ್ಕೆ ಒಳಪಡಿಸ್ಕೊಳ್ಬೇಕು, ಅವರೇ ತಿಳ್ಕೋಬಹುದು, ಅಥವಾ ಜ್ಯೋತಿಷ್ಯದ ಮುಖಾಂತರ ನಾವು ಕಂಡುಹಿಡಿಬಹುದು. ಅಥವಾ ಜ್ಯೋತಿಷ್ಯನೇ ಇಲ್ಲ, ಅವ್ರಿಗೆ ಡೇಟ್ ಆಫ್ ಬರ್ತ್ ಏನೂ ಇಲ್ಲ ಅಂದಿದ್ದ ಪಕ್ಷದಲ್ಲಿ ಅವ್ರು ಈ ರೀತಿ ಅದನ್ನ ಪರೀಕ್ಷೆ ಮಾಡಿ ಹಾಕೋಬಹುದು. ಈಗ ಅವರ ಎನರ್ಜಿ ಅಂತ ಹೇಳಿ ಒಂದು ಇಂಗ್ಲಿಷ್ ವರ್ಡ್ ಇದೆ, ಅವರ ಅಂತ ಮನುಷ್ಯನಿಗೆ ಆದ ಒಂದು ಕಾಂತಿ,
ಅಂತ ಹೇಳ್ತೀವಿ. ಈಗ ನಾವು ಜಪ ಮಾಡ್ತೀವಿ, ಮೆಡಿಟೇಷನ್, ನಮ್ಮದೇ ಆದಂಥ ಒಂದು ಕಾಂತಿ ಇರುತ್ತೆ. ಆ ಕಾಂತಿ ಶಕ್ತಿಯನ್ನು ಒಂದು ರತ್ನವನ್ನು ಕೊಟ್ಟಾಗ, ಈಗ ಸೈನ್ಸ್ ಬಂದಿದೆ, ಅದನ್ನ ಅವರ ರಿಸರ್ಚ್ ಸ್ಕ್ಯಾನರ್ ಅಂತ ಹೇಳ್ತೀವಿ. ಪಾಸಿಟಿವ್ ಎನರ್ಜಿ ಇದ್ರೆ ಅದು ಪಾಸಿಟಿವ್ ಆಗಿ ವರ್ಕೌಟ್ ಆಗುತ್ತೆ. ಇನ್ನು ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಇಲ್ಲ ಅಂದ್ರೆ ಕಮ್ಮಿ ಆಗುತ್ತೆ. ಅದು ನಮ್ ನೆಗೆಟಿವ್ ಆಯ್ತು ಅಂತಂದ್ರೆ ಅವರ ಎನರ್ಜಿನ ಕಮ್ಮಿ ಮಾಡ್ಬಿಡುತ್ತೆ. ಆಗ ನಮ್ ಲಕ್ ಹೋಗ್ತಾ ಇದೆ ಅಂತ. ಅದು ಎನರ್ಜಿ ಜಾಸ್ತಿ ಆಯ್ತು ಅಂತಂದ್ರೆ ಆಗ ಎನರ್ಜಿ ಮುಖಾಂತರ ಅವ್ರು ಕಂಡಿಡಿದು ಇದೇ ರತ್ನ ಅವ್ರಿಗೆ ಸೂಟೇಬಲ್ ಅಂತ ಹೇಳಿ ನಾವು ಖಂಡಿತ ಕೊಡಬಹುದು. ಇದಕ್ಕೆ ಉದಾಹರಣೆಗಳು ನೀವೇ ತೋರಿಸ್ತಾ ಇದೆ, ಡಯಾನ ಅಂತ ನೋಡಿ. ಅವ್ರಿಗೆ ಬಂದು ಮಕರ ಒಂದು ಯಾವಾಗ್ಲೂ ನೀಲವನ್ನ ಧಾರಣೆ ಮಾಡ್ತಾ ಇದ್ರು, ಇಂದ್ರನೀಲ ಅಂತ. ಅದು ಸುಮಾರು 26 ಕ್ಯಾರೆಟ್ ನೀಲವನ್ನ ಅವ್ರು ಧಾರಣೆ ಮಾಡಿದ್ರು. ಆಗ ಏನಾಗುತ್ತೆ, ಶತ್ರು ರತ್ನ ಯಾವುದು ಅಂತಂದ್ರೆ ಅವ್ರು ಕೊಟ್ಟಿದ್ ರೂಬಿ. ಒಂದು ಹೋಟೆಲ್ ಫಂಕ್ಷನ್ಗೆ ಹೋದಾಗ ರೂಬಿಯನ್ನ ಅವ್ರಿಗೆ ಕೊಡ್ತಾರೆ. ಆ ರೂಬಿಯನ್ನ ತಗೊಂಡು ನೇರವಾಗಿ 2 ಕಿಲೋಮೀಟರ್ ಹೋಗೋಷ್ಟೊತ್ತಿಗೆ ಕಾರ್ ಆಕ್ಸಿಡೆಂಟ್ ಆಯ್ತು, ಅವ್ರು ತೀರ್ಕೊಂಡ್ಬಿಟ್ರು. ಅಂತಂದ್ರೆ ಈ ರೂಬಿಗೂ ಅವ್ರು ಧರಿಸಿರ್ತಕ್ಕಂತಹ ಶತ್ರುವಿಗೆ ಅಲ್ಲಿರ್ತಕ್ಕಂಥ ಶತ್ರುತ್ವ ಬಂತು. ಆದ್ರಿಂದಾನೇ ಅವ್ರು ತೀರ್ಕೊಂಡಿದ್ದಾರೆ ಅಂತ ಹೇಳಿ ಎಷ್ಟೋ ವಿಜ್ಞಾನಿಗಳು ಕಂಡಿಡಿದರೆ, ಪರಿಶೋಧನೆಯಲ್ಲಿ ಬಂದಿದೆ, ಇದು ಸಂಶೋಧನೆಯಲ್ಲೂ ಸಿಕ್ಕಿದೆ, ಮತ್ತೆ ಜ್ಯೋತಿಷರು ಸಹ ಇದು ಹೇಳ್ತೀವಿ. ಅಂತಂದ್ರೆ ನಾವು ಯಾವುದೇ ಒಂದು ಕಾರಣಕ್ಕೂ ನಾವು ನೋಡ್ಬೇಕಾದ್ರೆ ಲಗ್ನವನ್ನ ವೀಕ್ಷಣೆ ಮಾಡಬೇಕು, ನಂತರ ದಶೆಯನ್ನು ವೀಕ್ಷಣೆ ಮಾಡಬೇಕು, ಮತ್ತೆ ಲಗ್ನಾಧಿಪತಿ ಮತ್ತು ದಶಾಧಿಪತಿ ಅಥವಾ ನಕ್ಷತ್ರಾಧಿಪತಿಯನ್ನು ವೀಕ್ಷಣೆ ಮಾಡಿ ಅವ್ರಿಗೆ ಶತ್ರುಗಳು ಆಗಿರ್ಬೇಕಾದ್ರೆ ಖಂಡಿತ ಧಾರಣೆ ಮಾಡಬಹುದು. ಮಿತ್ರತ್ವ ಇದ್ದಾಗ ಮಾತ್ರ ಅದನ್ನ ಧಾರಣೆ ಮಾಡಬಹುದು. ಹೌದು, ಖಂಡಿತ, ಹೌದು, 100% ಕೇರ್ ಮಾಡೇ ಮಾಡುತ್ತೆ. ಓಕೆ ಜಯಪ್ರಸಾದ್ ಅವರೇ, ನಾವು ಹೇಳ್ತಾ ಇದ್ವಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ರತ್ನವನ್ನ ಧರಿಸಬೇಕು ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ರತ್ನವನ್ನ ಧರಿಸಬೇಕು ಅಂತ. ನಿಮಗೆ ಸಾಕಷ್ಟು ಸಮಸ್ಯೆ ಇದೆ, ಆರೋಗ್ಯ ಸಮಸ್ಯೆನೂ ಇದೆ, ವ್ಯಾಪಾರದಲ್ಲೂ ನಾವು ಮುಂದೆ ಬರ್ತಾ ಇಲ್ಲ, ಎಲ್ಲ ರೀತಿಯಲ್ಲೂ ಕೂಡ ನಾವು ತೊಂದರೆಗೆ ಒಳಗಾಗಿದ್ದೀವಿ ಅಂದರೆ ಎಲ್ಲ ಒಂದು ತೊಂದರೆಗೂ ಬೇಕಾಗಿರುವಂತಹ ರತ್ನಗಳು 5, 6, 8 ಅಥವಾ 9 ಧರಿಸೋದಕ್ಕೆ ಸಾಧ್ಯನಾ? ಇಲ್ಲ, ಅವರಿಗೆ ಯಾವೊಂದು ಸಮಸ್ಯೆ ಇರುತ್ತೆ ಅದನ್ನು ಧಾರಣೆಯನ್ನು ಮಾಡಬೇಕು. ಈಗ ಚಂದ್ರ ಆಗಿದ ಅನಂತರ ಕುಜ ಮಂಗಳ ಗ್ರಹ ಅಂತ ಹೇಳ್ತೀವಿ. ಈ ಮಂಗಳ ಗ್ರಹವನ್ನು ಸನ್ಮಂಗಳವನ್ನು ಪ್ರಾಪ್ತಿ ಮಾಡುತ್ತದೆ, ಕುಜಗ್ರಹ ಎಂದು ಹೇಳ್ತೀವಿ. ಕುಜಂ ರಕ್ತವರ್ಣಂ, ರಕ್ತವಸ್ತ್ರಂ, ರಕ್ತಗಂಧಂ, ರಕ್ತಗಂಧಾನುಲೇಪನಂ, ಎಲ್ಲ ಒಂದು ರಕ್ತವರ್ಣದಲ್ಲಿರುತ್ತದೆ, ಅಗ್ನಿ ತತ್ವವಾಗಿರುತ್ತದೆ ಈ ಕುಜಗ್ರಹ. ಇದಕ್ಕೆ ಹವಳ, ಕೋರಲ್ ಎಂದು ಹೇಳ್ತೀವಿ. ಕುಜ ದೋಷಕ್ಕೆ ಹವಳವನ್ನು ಧಾರಣೆ ಮಾಡಬೇಕಾಗುತ್ತೆ. ಓಕೆ, ರಾಮಸ್ವಾಮಿ ಅವರೇ, ಜಯಪ್ರಸಾದ್ ಅವರೇ, ನಿಮ್ಮೊಂದಿಗೆ ಇನ್ನೂ ಬಹಳಷ್ಟು ಚರ್ಚೆಯನ್ನು ಮುಂದುವರಿಸ್ತೀನಿ. ವೀಕ್ಷಕರೇ, ಒಂದು ಸಣ್ಣ ಬ್ರೇಕ್ನ ನಂತರ